ಅಲ್ಲೇನೂ ಇಲ್ಲ, ನಾನು ಹೋಯ್ತಾ ಇದ್ದೀನಿ. ಬಾಯ್ ಬಾಯ್. ಶನಿವಾರ ಸಂತೆಗೆ ಹೋಗೋಣ ಬನ್ನಿ. ಬಾಯ್. ಓ ಅಯ್ಯೋ ಬಾಸಲ್ ಅವರೇ ತಗೊಳ್ತಾರೆ. ಬಾಕ್ಸ್ ಏನ್ ಬೇಕು? ನಡಿ ತಗೊಂಡು ಏನ್ ಮಾಡಕ್ಕದು? ಏನ್ ಹೇ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವಾಗ ಸಂಜೆ ಒಂದು 6:30 ಆಗಿದೆ. ಸೊ ಹಾಸನ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಗೌರಿ ಹಬ್ಬಕ್ಕೆ ಏನಾದರೂ ತಗೊಳ್ಳೋಣ ಗೋಲ್ಡ್ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಏನು ತಗೋಬೇಕು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಗೋಲ್ಡ್ ತಗೋಬೇಕಷ್ಟೇ. ಏನು ತಗೋಬೇಕು ಅಂತ ಗೊತ್ತಿಲ್ಲ. ಹಂಗಂತ ತುಂಬ ಕಾಸ್ಟ್ಲಿ ಇರಲ್ಲ, ಒಂದು ಚಿಕ್ಕದೇನೋ ನೋಡೋಣ ಅಂತ. ನನಗೆ ಕನ್ಫ್ಯೂಷನ್ ಇದೆ. ನೋಸ್ಪಿನ್ ಇಯರಿಂಗ್ಸ್ ಅಂತ ನೋಡಬೇಕು. ಯಾವ್ದು ಚೆನ್ನಾಗಿದೆ ಅನಿಸುತ್ತೆ ಅದನ್ನು ತಗೋತೀನಿ. ನಮ್ಮ ಪುಟ್ಟ ಗುರಾಯಿಸ್ತವನೆ. ಸೊ ನಾನು ನಿಮಗೆ ಶಾಪಲ್ಲಿ ಸಿಗ್ತೀನಿ. ಮಾಡ್ತೀವಿ ಖಾಲಿ ನಿಂಗೆ ಇವತ್ತು ಬರ್ಗರ್ ಟೇಸ್ಟ್ ಮಾಡಿಸೋಣ ರಾಜಾ. ಓಕೆ ಬರ್ಗರ್ ಬರ್ಗರ್ ತಿಂತೀಯಾ? ಬೇಡವಾ? ಬರ್ಗರ್ ತಿನ್ನೋದು ನೀವು? ಬೇಡ ಬಿಡು, ಬೇಡ ಅಂತ. ಅಮ್ಮನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತೀನಿ ಸರ್. ಒಂದು ಫೋಟೋ. ಬರ್ಗರ್ ಕಿಂಗ್ ಆನ್ ದ ವೇ ಸಿಗುತ್ತೆ ಹಾಸನ್ಗೆ ಹೋಗ್ಬೇಕಾದ್ರೆ. ಸುಮಾರು ಸಲ ಹೋಗಬೇಕು ಅಂದ್ಕೊಂಡು ಹೋಗಲಿಲ್ಲ, ಬಟ್ ಈ ಸಲ ಹೋಗೋ ಐಡಿಯಾನೇ ಇರಲಿಲ್ಲ. ನಮ್ಮ ಪ್ಲ್ಯಾನ್ ಬೇರೆನೇ ಇತ್ತು, ಬಟ್ ಆನ್ ದ ವೇ ಸಿಕ್ತಲ್ಲ ಅಂದ್ಬಿಟ್ಟು ಹೋಗಿದ್ವಿ. ಅಲ್ಲೇ ಸುಮಾರು ಟೈಮ್ ಆಗೋಗ್ಬಿಡ್ತು. ಶಾಪಿಗೆ ಬರೋ ಅಷ್ಟರಲ್ಲೇ 7 ಗಂಟೆ ಆಗೋಗ್ಬಿಟ್ಟಿತ್ತು. 8 ಗಂಟೆಗೆಲ್ಲ ಶಾಪ್ ಕ್ಲೋಸ್ ಮಾಡ್ತಾರೆ. ಸೊ ಭೀಮಾದಲ್ಲೇ ನಾನು ಶಾಪಿಂಗ್ ಮಾಡೋದು, ಆ್ಯಂಡ್ ಅಲ್ಲೇ ಕಲೆಕ್ಷನ್ಸ್ ನಂಗೆ ಇಷ್ಟ ಆಗುತ್ತೆ. ಸೊ ಅಲ್ಲೇ ನೋಡ್ತಾ ಇದ್ದೆ. ಇವಾಗ ರಿನೋವೇಟ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಫಸ್ಟ್ ಫ್ಲೋರ್ ಇದ್ದಿದ್ದು ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ಬಿಟ್ಟಿದೆ. ಸೊ ಅಲ್ಲೇ ಎಲ್ಲದೂ ತೋರಿಸ್ತಾ ಇದ್ರು. ಆ್ಯಂಡ್ ಮೂಗ್ಬಟ್ಟು ಒಂದು ಇಷ್ಟ ಆಯಿತು ನನಗೆ. ಮೂಗ್ಬಟ್ಟು ತೊಗೊಂಡೆ. ಆ್ಯಂಡ್ ಓಲೆನೂ ಇಷ್ಟ ಆಯಿತು, ಓಲೆನೂ ತೊಗೊಂಡೆ. ಸೊ ಮೂಗ್ಬಟ್ಟು ಇವಾಗ ಮನೆಗೆ ಬಂದು ಹಾಕೊಳ್ಳೋಕ್ಕಾಗದೆ ಹೋದರೆ ಅಂದ್ಬಿಟ್ಟು ಅವ್ರ ಹತ್ರನೇ ಹಾಕಿಸ್ಕೊತಾ ಇದ್ದೆ. ಡೈಮಂಡ್ 3 ಸ್ಟೋನ್ಸ್ ಬರುತ್ತಲ್ಲ, ಅದು ನಾನು ಸ್ಪಿನ್ ತೊಗೊಂಡೆ. ಆ್ಯಂಡ್ ಈ ಥರ ಇದೆ ಅವ್ರದ್ದು ಬೇಸ್ಮೆಂಟ್ ಎಲ್ಲ. ಮೇಲ್ಗಡೆ ವರ್ಕ್ ನಡೀತಾ ಇದೆ. ಆ್ಯಂಡ್ ಅದ್ರ ಮೇಲ್ಗಡೆ ಅವರು ಜ್ಯುವೆಲರೀಸ್ನೆಲ್ಲ ಇಟ್ಕೊಂಡಿದ್ದಾರೆ. ಸೊ ಒಂದು ಇಯರಿಂಗ್ಸು ತೊಗೊಂಡೆ, ಹಾಗೆ ಒಂದು ಮೂಗ್ಬಟ್ಟನ್ನು ತೊಗೊಂಡೆ. ಸೊ ನಾನು 2 ಫೋಟೋನ ಅದು ವೀಡಿಯೋನ ನಿಮ್ಮ ಜೊತೆ ವೀಡಿಯೋ ಎಂಡಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿಂದ ನೆಕ್ಸ್ಟು ಊಟಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಲೇಟಾಗಿ ಹೋಗಿತ್ತು ಆಲ್ರೆಡಿ. ನಾವು ಬಿಲ್ಲಿಂಗ್ ಮಾಡಿಸ್ಕೊಂಡು ಶಾಪಿಂದ ಹೊರಗೆ ಬರೋಷ್ಟರಲ್ಲೇ 9:30 ಆಗಿಬಿಟ್ಟಿತ್ತು. ಸೊ ಅಕ್ಷಯ್ ಬಿರಿಯಾನಿಗೆ ಬಂದಿದ್ವಿ ಹಾಸನಲ್ಲಿ. ಆ್ಯಂಡ್ ಪಾಪು 5 ಮಂತ್ಸ್ ಇದ್ದಾಗ ಒಂದು ಸಲ ಬಂದಿದ್ವಿ. ಆವಾಗ ಇನ್ನೂ ಈ ಥರ ಎಲ್ಲ ಪೇಂಟಿಂಗ್ಸ್ ಎಲ್ಲ ಆಗಿರಲಿಲ್ಲ. ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲಾಲಿಪಾಪ್ ಒಂದು ಸಖತ್ತಾಗಿತ್ತು. ಸೊ ನಾವು ಹೋಗಿದ್ದು ಲೇಟಾಗಿದ್ದರಿಂದ ಲಾಲಿಪಾಪ್ ಸಿಗಲಿಲ್ಲ. ಬಿರಿಯಾನಿನ ಪಾರ್ಸಲ್ ತೊಗೊಂಡು ಮನೆ ಕಡೆಗೆ ಬಂದ್ವಿ. ಸೊ ನಾನು ತೊಗೊಂಡಿರೋ ಜ್ಯುವೆಲರಿನ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ವರ್ಷದ ಗೌರಿ ಹಬ್ಬಕ್ಕೆ ಒಂದು ಮೆಮೊರಿಯಾಗಿರಲಿ ಅಂದ್ಬಿಟ್ಟು ಒಂದು ಇಯರಿಂಗ್ಸು ಹಾಗೆಯೇ ಒಂದು ನೋಸ್ ಪೆನ್ನ ತೊಗೊಂಡಿದ್ದೀನಿ. ಆ್ಯಂಡ್ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ. ಆ್ಯಂಡ್ ಪಾಪು ಹುಷಾರಿರಲಿಲ್ಲ ಆ್ಯಂಡ್ ಸಮ್ ರೀಸನ್ಸ್, ಹಾಗಾಗಿ ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕೆಲ್ಲ ಆಗಲಿಲ್ಲ. ಸೊ ಇದು ನನ್ನ ಇಯರಿಂಗ್ಸ್ ನೋಡಿದ್ದೀರಲ್ವಾ, ಇದು ನಾನು ತೊಗೊಂಡಿರೋದು ಡೈಮಂಡ್ ನೋಸ್ ಪಿನ್. 3 ಸ್ಟೋನ್ಸ್ ಬರುತ್ತೆ, ಅಂದರೆ 3 ಡೈಮಂಡ್ಸ್ ಬರುತ್ತೆ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಒಂದು ಡೈಮಂಡ್ ನೋಸ್ ಪಿನ್ ತೊಗೋಬೇಕು ಅಂತ. ಪರ್ಟಿಕ್ಯುಲರಾಗಿ ಇದೇ ಥರ ತೊಗೋಬೇಕು ಅಂತ ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು. ಸೊ ಅದೇ ಥರ ಸಿಕ್ತು. ಸೊ ಹಾಗಾಗಿ ನೋಸ್ ಪಿನ್ ಒಂದು ತೊಗೊಳ್ಳೋಣ ಅಂತಲೇ ಹೋಗಿದ್ದು, ಬಟ್ ಇಯರಿಂಗ್ಸು ಚೆನ್ನಾಗಿದೆ ಅನ್ನಿಸ್ತು. ಸೊ ಹಂಗಾಗಿ ಇಯರಿಂಗ್ಸ್ ಕೂಡ ತೊಗೊಂಡೆ. ಎಷ್ಟು ಗ್ರಾಮ್ ಇದೆ ಹಾಗೆ ಎಷ್ಟಾಯಿತು ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.